ಕ್ಷಣಗಳಲ್ಲಿ ಐಪಿಎಲ್ ಫೈನಲ್ ಕದನ ಶುರುವಾಗುತ್ತೆ. ಈ ಸಲವೂ ಆರ್ಸಿಬಿಗೆ ಒಲಿಯುತ್ತಾ ಐಪಿಎಲ್ ಕಪ್. ಕೆಲವೇ ಕ್ಷಣಗಳಲ್ಲಿ ಐಪಿಎಲ್ ಸ್ಟಾರ್ಟ್. ಈ ಸಲವೂ ಕಪ್ ನಮ್ಮದೇ ಅಂತ ಇದ್ದಾರೆ ಅಭಿಮಾನಿಗಳು. ಸತತ ಎರಡನೆಯ ಕಪ್ ಗೆಲ್ಲುತ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಪಟಿದಾರ್ ಟೀಮ್ ರಾಯಲ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮುತ್ತಾ ಎರಡು ತಂಡಗಳಿಗೂ ಎರಡನೆಯ ಕಪ್ ಗೆಲ್ಲುವ ಗುರಿ. ಒಂದು ಟ್ರೋಫಿಗೆ ಬರೋಬ್ಬರಿ 18 ವರ್ಷ ಕಾದಿದ್ದ ಆರ್ಸಿಬಿ ಈಗ ಸತತ ಎರಡನೆಯ ಬಾರಿ ಚಾಂಪಿಯನ್ ಆಗುವ ಕಾತರದಲ್ಲಿ ಆರ್ಸಿಬಿ ಟೀಮ್ ಇದೆ. ಜನನೂ ಇದ್ದಾರೆ, ಅಭಿಮಾನಿಗಳು ಕೂಡ ಇದ್ದಾರೆ. ಎರಡನೇ ಕಪ್ ಗೆದ್ದು ಬೀಗುತ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಂದು ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟನ್ಸ್. ಅಹಮದಾಬಾದ್ನ ಮೋದಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್. ಎರಡನೇ ಕಪ್ ಗೆಲ್ಲುವ ತವಕದಲ್ಲಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಟೂರ್ನಿಯಲ್ಲಿ 2 ಬಾರಿ ಆರ್ಸಿಬಿ ಎದುರು ಸೋತಿರುವಂತಹ ಗುಜರಾತ್. ಆರ್ಸಿಬಿ ವಿರುದ್ಧ ಕ್ವಾಲಿಫೈಯರ್ 1 ಸೋತಿದ್ದಂತ ಜಿಟಿ ಕಮ್ ಬ್ಯಾಕ್ ಆಗುತ್ತಾ? ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಐಪಿಎಲ್ ಫೈನಲ್ ಕದನ ಶುರು. ಈ ಸಲವೂ ಆರ್ಸಿಬಿಗೆ ಒಲಿಯುತ್ತಾ ಐಪಿಎಲ್ ಕಪ್. ಆರ್ಸಿಬಿ ವರ್ಸಸ್ ಗುಜರಾತ್ ಹೈ ವೋಲ್ಟೇಜ್ ಗೇಮ್. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಗೇಮ್ ನೋಡೋದಕ್ಕೆ, ಪಂದ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಈ ಬಾರಿನೂ ಕಪ್ ನಮ್ದೇ ಅಂತ ಇದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಗುಜರಾತ್ ಸಹಿತ 1 ಬಾರಿ ಕಪ್ಪನ್ನ ಗೆದ್ದಿರುವಂಥದ್ದು, ಆರ್ಸಿಬಿ ಸಹಿತ 1 ಬಾರಿ ಕಪ್ಪನ್ನ ಗೆದ್ದಿದೆ. ಸೊ ಈ ಇಬ್ಬರ ನಡುವೆ ಎರಡನೆಯ ಕಪ್ ಯಾರಿಗೆ ಅನ್ನುವಂಥದ್ದು ಆರ್ಸಿಬಿಯೇ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರೇ ಕಪ್ಪನ್ನ ಗೆಲ್ಲಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಎಲ್ಲ ಕನ್ನಡ ಅಭಿಮಾನಿಗಳ ಎಲ್ಲರ ಕೂಡ ಆಸೆ ಇದೆ. ಆಸೆ ಈಡೇರುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಬಟ್ ಕಳೆದ ಬಾರಿ ಆರ್ಸಿಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಗೇಮ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಒಳ್ಳೆ ರೀತಿಯಾದಂಥ ಒಂದು ಪ್ರದರ್ಶನ ಆರ್ಸಿಬಿಯಿಂದ. ಬೌಲಿಂಗಲ್ಲಿ ಆಗಿರ್ಬೋದು, ಫೀಲ್ಡಿಂಗಲ್ಲಿ ಆಗಿರ್ಬೋದು, ಒಳ್ಳೆ ರೀತಿಯಾದಂಥ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಆರ್ಸಿಬಿ ತಂಡ ಕಳೆದ ಬಾರಿಯ ಗುಜರಾತ್ ವರ್ಸಸ್ ಆರ್ಸಿಬಿ ಗೇಮಲ್ಲಿ. ಸೊ ಈ ಬಾರಿನೂ ಕೂಡ ಗುಜರಾತನ್ನ ಸದೆ ಬಡಿತಾರೆ ಆರ್ಸಿಬಿ ಅನ್ನುವಂಥದ್ದು ಆರ್ಸಿಬಿ ಅಭಿಮಾನಿಗಳ ಟಾಕ್ಸ್ ಆಗಿದೆ. ಅಭಿಮಾನಿಗಳು ಕಣ್ತುಂಬಿಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಈ ಒಂದು ಫೈನಲ್ ಮ್ಯಾಚ್ನಲ್ಲಿ ಆರ್ಸಿಬಿ ಗೆಲುವನ್ನ ನೋಡೋದಕ್ಕೆ, ಕಣ್ತುಂಬಿಕೊಳ್ಳೋದಕ್ಕೆ ಗುಜರಾತ್ನ ಮೋದಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಮ್ಯಾಚ್. ಆರ್ಸಿಬಿ ವರ್ಸಸ್ ಗುಜರಾತ್ ಫೈನಲ್ ಪಂದ್ಯಕ್ಕೆ ಮಳೆ ಭೀತಿ ಕಾಡ್ತಾ ಇದೆ. ಅಹಮದಾಬಾದ್ನಲ್ಲಿ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಗಾಳಿ ಮತ್ತು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇಂದು ಮಳೆಯಿಂದಾಗಿ ಪಂದ್ಯ ನಡೆಯದಿದ್ರೆ ಮೀಸಲು ದಿನದಂದು ಮಳೆ ಬಂದು ಪಂದ್ಯ ಸಂಪೂರ್ಣವಾಗಿರಂತಾದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾಂಪಿಯನ್. ಲೀಗ್ ಹಂತದಲ್ಲಿ ಅಗ್ರಸ್ಥಾನಿಯೇ ಐಪಿಎಲ್ ಚಾಂಪಿಯನ್. ಅದರಲ್ಲಿ ಪಂದ್ಯಕ್ಕೂ ಮೊದಲೇ ಸಂಕಷ್ಟಕ್ಕೆ ಸಿಲುಕಿದ ಗುಜರಾತ್ ಟೀಮ್. ಹವಾಮಾನ ವೈಪರೀತ್ಯದಿಂದಾಗಿ ತಡವಾದ ವಿಮಾನ. ಶನಿವಾರ ತಡರಾತ್ರಿ ಅಹಮದಾಬಾದ್ ತಲುಪಿದ ಜಿಟಿ. ಗುಜರಾತ್ ತಂಡಕ್ಕೆ ಈ ಬಾರಿಯ ಪ್ಲೇ ಆಫ್ ಪ್ರಯಾಣ ಅಗ್ನಿ ಪರೀಕ್ಷೆ. ಮೊದಲ ಅಹಮದಾಬಾದ್ನಿಂದ ಧರ್ಮಶಾಲೆಗೆ ಪ್ರಯಾಣ. ಮೊದಲು ಆರ್ಸಿಬಿ ವಿರುದ್ಧ ಸೋತ ನಂತರ ಚಂಡೀಗಢಕ್ಕೆ ಪ್ರಯಾಣ. ರಾಜಸ್ಥಾನ ವಿರುದ್ಧ ಗೆದ್ದ 1 ದಿನದ ಬಳಿಕ ಅಹಮದಾಬಾದ್ಗೆ ವಾಪಸ್. ಸತತ ಪ್ರಯಾಣದಿಂದ ದೈಹಿಕವಾಗಿ ದಣಿದಿದ್ದಾರೆ ಜಿಟಿ ಆಟಗಾರರು. ಇದು ನಮಗೆ ಪ್ಲಸ್ ಆಗುತ್ತಾ, ಆರ್ಸಿಬಿಗೆ ಪ್ಲಸ್ ಆಗುತ್ತಾ? ಪಂದ್ಯಕ್ಕೂ ಮೊದಲೇ ಸಂಕಷ್ಟಕ್ಕೆ ಸಿಲುಕಿದ್ದ ಗುಜರಾತ್ ಟೀಮ್. ಈಗ ಪ್ಲೇಯರ್ಸ್ ಅಂದ್ರೆ ನೋಡಿ, ಅಂದ್ರೆ ಈಗ ಓಡಾಟ ಸಾಕಷ್ಟು ಪ್ರಯಾಣ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಟಗಾರರು ಕೂಡ
ಅಲ್ಲಿ ವೀಕ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ನಾವು ಗಮನಿಸಿ ನೋಡಿದಾಗ, ಈಗ ಗೇಮ್ ಆಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಕ್ರಿಕೆಟ್ ಆಟದಲ್ಲಿ ಎಷ್ಟೆಲ್ಲ ಆಕ್ಟಿವ್ ಆಗಿ ಯಾವ ರೀತಿಯಾಗಿ ಅಲ್ಲಿ ಕ್ರಿಕೆಟ್ ಅಂದರೆ ಆಟದ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಕಡೆ ಈ ಏನಾದರೂ ಅವರ ಒಂದು ವೀಕ್ನೆಸ್ ಏನಿದೆಯಲ್ಲ, ಇದು ನಮಗೆ ಅಂದರೆ RCBಗೆ ಪ್ಲಸ್ ಆಗುತ್ತಾ ಅನ್ನುವಂಥದ್ದು. RCBದನ್ನ ಪ್ಲಸ್ ಮಾಡ್ಕೊಂಡು ಅವರ ಮೈನಸ್ಸನ್ನು ಪ್ಲಸ್ ಮಾಡ್ಕೊಂಡು ಗೆಲ್ಲುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಈ ಬಾರಿನೂ ಕಪ್ ನಮ್ಮದೇ ಅಂತ ಅನ್ನುವಂಥ ಜನರಿಗೆ ಒಂದು ಕಡೆ ಇದು ಹೋಪ್ಸನ್ನು ಇಟ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಈಗ ಏನೋ ಗುಜರಾತ್ ಪ್ಲೇಯರ್ಸ್ಗಳು ಒಂದು ಕಡೆ ಈ ಓಡಾಟದಿಂದ ಸುಸ್ತಾಗಿ ದಣಿದಿದ್ದಾರೆ ಅನ್ನುವಂಥದ್ದು RCBಗೆ ಪ್ಲಸ್ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಿದ್ರೆ, ಇನ್ನು ಮತ್ತೊಂದು ಕಡೆ ಮಳೆಯ ಭೀತಿ ಎದುರಾಗಿದೆ. ಹವಾಮಾನ ಇಲಾಖೆ ಈಗಾಗಲೇ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ, ಗುಡುಗು ಸಹಿತ ಮಳೆ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಕಾತುರ ಕುತೂಹಲ.